ನಮಸ್ತೆ ಕರ್ನಾಟಕ ಸ್ನೇಹಿತರೆ, ನಿಮ್ಗೆಲ್ಲ ಗೊತ್ತಿರುವ ಹಾಗೆ T20 ಸೆಮಿಫೈನಲ್ ನಡೀತಾ ಇದೆ. ಭಾರತಕ್ಕೆ ತಲೆನೋವಿನ ವಿಷಯ ಏನಂತ ಹೇಳಿದ್ರೆ, ಭಾರತದ ಸ್ಟಾರ್ ಓಪನರ್ ಆದಂತಹ ಅಭಿಷೇಕ್ ಶರ್ಮಾ ಇವಾಗ ಫಾರ್ಮ್ ಕಳ್ಕೊಂಡಿದ್ದಾರೆ. ಸೊ ಇದು ಈ ಟೂರ್ನಿಯ ಅಂತ್ಯಕ್ಕೆ ಬರುವಾಗಲೇ ಈ ರೀತಿಯಾಗಿದ್ದು ಭಾರತಕ್ಕೆ ದೊಡ್ಡ ಹೊಡೆತ ತಂದಿದೆ ಅಂತ ಹೇಳ್ಬಹುದು. ಯಾಕಂತ ಹೇಳಿದ್ರೆ, ಮೊದಲು ಅಭಿಷೇಕ್ ಶರ್ಮಾ ಅವರ ಬ್ಯಾಟಿಂದ ರನ್ ಮಳೆಯೇ ಹರಿತಿತ್ತು. ಆದ್ರೆ ಇವಾಗ ಎಲ್ಲವೂ ಕೂಡ ಸ್ಟಾಪ್ ಆಗಿದೆ. ಯಾಕಂತ ಹೇಳಿದ್ರೆ ಅಭಿಷೇಕ್ ಶರ್ಮಾ ಅವರ ಬ್ಯಾಟಿಂದ ಯಾವುದೇ ರೀತಿಯಾದಂತಹ ರನ್ಗಳು ಬರ್ತಾ ಇಲ್ಲ. ಸೊ ನೋಡೋದಾದ್ರೆ ಈ ಟೂರ್ನಿಯಲ್ಲಿ 7 ಮ್ಯಾಚ್ ಗಳನ್ನು ಆಡಿರ್ತಾರೆ. 12.71 ಸರಾಸರಿಯಲ್ಲಿ 89 ರನ್ಗಳನ್ನು ಮಾಡಿರ್ತಾರೆ. 130 ಸ್ಟ್ರೈಕ್ ರೇಟ್ ಇರ್ತದೆ. ಸೊ ಯೂಶುವಲಿ ನೋಡೋದಾದ್ರೆ ಅಭಿಷೇಕ್ ಶರ್ಮಾ ಅವರ ಸ್ಟ್ರೈಕ್ ರೇಟ್ 200+ ಇರ್ತಿತ್ತು. ಬಟ್ ಈ ಬಾರಿ ವರ್ಲ್ಡ್ ಕಪ್ ನಲ್ಲಿ ಏನಾಯ್ತೋ, ಯಾರ್ ಕಣ್ ಬಿತ್ತೋ ಏನೋ ಗೊತ್ತಿಲ್ಲ. ಬಟ್ ಅವರ ಸ್ಟ್ರೈಕ್ ರೇಟ್ ನೋಡಿದ್ರೆ ತುಂಬಾನೇ ವೀಕ್ ಅನ್ಸ್ತಾ ಉಂಟು. ಸೊ ಸ್ವಲ್ಪ ಅನಾರೋಗ್ಯಕ್ಕೆ ತುತ್ತಾದ್ಮೇಲೆ ಈ ರೀತಿ ಆಗಿದೆ. ಸೊ ರಿಕವರಿ ಆಗ್ತಾರ ಅಥವಾ ಫೈನಲ್ ನಲ್ಲಿ ಇದೇ ರೀತಿ ಮುಂದುವರಿತಾರ ಅನ್ನೋದು ಕೂಡ ಅನುಮಾನವಾಗಿದೆ. ಸೊ ಸದ್ಯಕ್ಕಂತೂ ಸೆಮಿಫೈನಲ್ ನಲ್ಲಿ ಅವರ ಬ್ಯಾಟ್ ಕೂಡ ಏನು ರನ್ ಮಾಡಿಲ್ಲ. ಸೊ ನೋಡೋದಾದ್ರೆ ಅಭಿಷೇಕ್ ಶರ್ಮಾ ಇವಾಗ ಭಾರತಕ್ಕೆ ತಲೆನೋವಾಗಿ ಕಾಣಿಸ್ತಾ ಇದ್ದಾರೆ. ಒಂದ್ ವೇಳೆ ಸಂಜು ಸ್ಯಾಮ್ಸನ್ ಏನಾದ್ರೂ ಆಡ್ಲಿಲ್ಲ ಅಂತ ಹೇಳಿದ್ರೆ ಇಂಪಾರ್ಟೆಂಟ್ ಆದಂತಹ ಸೂಪರ್ 8 ಪಂದ್ಯ ಕೈ ಚೆಲ್ತಾ ಇತ್ತು. ಸೊ ಸೆಮಿಫೈನಲ್ ಕೂಡ ಸಂಜು ಸ್ಯಾಮ್ಸನ್ ಉತ್ತಮ ಬ್ಯಾಟಿಂಗ್ ಮಾಡಿದ್ದಾರೆ. ಆದ್ರಿಂದ ಇವರ ಕಳಪೆ ಪ್ರದರ್ಶನ ಅಷ್ಟೊಂದು ತೋರಿಸ್ತಾ ಇಲ್ಲ ಅಂತ ಹೇಳ್ಬಹುದು. ಸೊ ನೋಡೋಣ, ಪ್ಲೇಯರ್ ಒಳ್ಳೆ ಪ್ಲೇಯರೇ. ಸೊ ಆಡ್ತಾರೆ, ಒಳ್ಳೆ ರೀತಿಯಲ್ಲಿ ಆಡ್ತಾರೆ. ಬಟ್ ಇವಾಗ ಏನಾಯ್ತು ಅಂತ ಗೊತ್ತಿಲ್ಲ. ಬಟ್ ಇವ್ರು ಒಳ್ಳೆ ರೀತಿಯಲ್ಲಿ ಆಡಿದ್ರೆ ನಮ್ಮ ಇಂಡಿಯಾ ವರ್ಲ್ಡ್ ಕಪ್ ವಿನ್ ಆಗೋದ್ರಲ್ಲಿ 2 ಮಾತಿಲ್ಲ ಅಂತ ಹೇಳ್ಬಹುದು. ಇನ್ನು ಕ್ರಿಕೆಟಿನ 2ನೇ ಅಪ್ಡೇಟ್ ನೋಡೋದಾದ್ರೆ, ವೈಜಾಗ್ ವಿಜಯ್ ಕುಮಾರ್ ಅವರು ಇಂದು ತಮ್ಮ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಕರ್ನಾಟಕದ ಸ್ಟಾರ್ ಬೌಲರ್ ಹಾಗೇನೆ RCBಯ ಮಾಜಿ ವೇಗಿ ಹಾಗೆ ಪಂಜಾಬ್ ಪರನ್ನು ಕೂಡ ಆಡಿದ್ರು. IPL ನಲ್ಲಿ ಉತ್ತಮ ಪ್ರದರ್ಶನ ಕೊಡ್ತಾರೆ. ಹಾಗೇನೆ ಡೊಮೆಸ್ಟಿಕ್ ನಲ್ಲೂ ಕೂಡ ಉತ್ತಮ ಬೌಲರ್ ಕೂಡ ಆಗಿರ್ತಾರೆ. ಸೊ ಅವರು ಇವಾಗ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಗೆಳತಿಯಾದಂತಹ ಸಾಗರಿಕಾ ಅವರ ಜೊತೆ ದಾಂಪತ್ಯ ಜೀವನಕ್ಕೆ ವೈಜಾಗ್ ಕುಮಾರ್ ಅವರು ಕಾಲಿಟ್ಟಿದ್ದಾರೆ. ಸೊ ನೋಡೋದಾದ್ರೆ ಮದುವೆ ಸಮಾರಂಭದಲ್ಲಿ ಕರ್ನಾಟಕದ ಪ್ಲೇಯರ್ಗಳು ಭಾಗಿಯಾಗಿದ್ರು. ಮೇನ್ ಆಗಿ ನೋಡೋದಾದ್ರೆ RCBಯ ದೇವದತ್ ಪಡಿಕ್ಕಲ್ ಕಾಣಿಸಿಕೊಂಡಿದ್ರು. ಹಾಗೇನೆ ಇಡೀ ಕಾರ್ಯಕ್ರಮದ ಮೆರುಗು ಅಂತ ನೋಡೋದಾದ್ರೆ ಕಿಚ್ಚ ಸುದೀಪ್ ಅವರು ಈ ಒಂದು ಮದುವೆ ಸಮಾರಂಭದಲ್ಲಿ ಪಾಲ್ಗೊಂಡಿದ್ರು. ಯಾಕಂತ ಹೇಳಿದ್ರೆ ಕಿಚ್ಚ ಸುದೀಪ್ ಕ್ರಿಕೆಟ್ ಅನ್ನು ಎಷ್ಟು ಇಷ್ಟಪಡ್ತಾರೆ ಅಂತ ನಿಮಗೆ ಗೊತ್ತಿರುತ್ತೆ. ಸೊ ಅದರಿಂದ ಕರ್ನಾಟಕದ ಪ್ಲೇಯರ್ ಗಳ ಬಗ್ಗೆ ಅವರಿಗೆ ಉತ್ತಮವಾದಂತಹ ಒಂದು ಅನುಕಂಪ ಇದ್ದೇ ಇರ್ತದೆ. ಯಾಕಂತ ಹೇಳಿದ್ರೆ ಕನ್ನಡಿಗರು ಹಾಗೂ RCBಯ ಮೇಲೆ ಅವರಿಗೆ ಒಳ್ಳೆ ಒಂದು ಬಾಂಧವ್ಯ ಉಂಟು ಅಂತ ಹೇಳ್ಬೋದು. ಸೊ ಅದೇ ರೀತಿ ಕರ್ನಾಟಕದ ಪ್ಲೇಯರ್ ಗಳ ಮೇಲೇನೂ ಕೂಡ ಅವರು ಒಂದು ಉತ್ತಮ ಬಾಂಧವ್ಯವನ್ನು ಹೊಂದಿರ್ತಾರೆ. ಸೊ ಅದೇ ರೀತಿ ಅವರು ಈ ಒಂದು ಮದುವೆ ಸಮಾರಂಭಕ್ಕೆ ಬಂದು ಈ ಒಂದು ಜೋಡಿಗೆ ಹಾರೈಸಿದ್ದಾರೆ. ಸೊ ಒಂದು ಒಳ್ಳೆ ಸಂಕೇತ ಅಂತ ಹೇಳ್ಬೋದು. ಯಾಕಂದ್ರೆ ಅಷ್ಟು ದೊಡ್ಡ ನಟ ಒಬ್ಬ ಪ್ಲೇಯರ್ ಅನ್ನು ಗುರುತಿಸಿ ಬರ್ತಾರೆ ಅಂತ ಹೇಳಿದ್ರೆ ಸಣ್ಣ ಮಾತಲ್ಲ. ಸೊ ಅಂತದ್ರಲ್ಲಿ ಕಿಚ್ಚ ಸುದೀಪ್ ಅವರು ಆಗಮಿಸಿದ್ದಾರೆ. ವಿಜಯ್ ಕುಮಾರ್ ತಮ್ಮ ಸೆಕೆಂಡ್ ಇನ್ನಿಂಗ್ಸ್ಗೆ ಕಾಲಿಟ್ಟಿದ್ದಾರೆ. ಸೊ ಅವರಿಗೆ ಒಳ್ಳೇದಾಗ್ಲಿ, ಶುಭವಾಗಲಿ ಅಂತ ಹಾರೈಸೋಣ. ಇನ್ನು 3ನೇ ಅಪ್ಡೇಟ್ ಕಡೆ ನೋಡೋದಾದ್ರೆ, ಪಾಕಿಸ್ತಾನದ ಕೋಚ್ ಅನ್ನು ಕೆಳಗಿಳಿಸುವಂತೆ ಹಲವರು ಒತ್ತಾಯಿಸಿದ್ರಂತ ಮಾಹಿತಿಗಳು ಕೇಳಿ ಬರ್ತಾ ಇದ್ರೆ. ಮೈಕ್ ಹೆಸನ್ ಗೊತ್ತಿರ್ಬೋದು, RCBಯ ಕೋಚ್ ಆಗಿದ್ರು. ಸೊ ಅವರ ಅಂಡರ್ ಅಲ್ಲಿ ಸ್ವಲ್ಪ ಮಟ್ಟಿಗೆ ಉತ್ತಮ ಪ್ರದರ್ಶನ ಕೊಟ್ಟಿತ್ತು. ಬಟ್ RCB ಚಾಂಪಿಯನ್ ಆಗ್ಲಿಲ್ಲ. ಆದ್ರಿಂದ ಅವರನ್ನ ಚೇಂಜ್ ಮಾಡಿತ್ತು. ಸೊ ನೆಕ್ಸ್ಟ್ ಇಯರ್ ನಮ್ಮ RCB ಚಾಂಪಿಯನ್ ಆಗಿತ್ತು. ಆಮೇಲೆ ನೋಡೋದಾದ್ರೆ ಮೈಕ್ ಹೆಸನ್ ಪಾಕಿಸ್ತಾನದ ಕೋಚ್ ಆಗಿದ್ರು. ಸೊ ಅಲ್ಲಿಯೂ ಕೂಡ ಉತ್ತಮ ಪ್ರದರ್ಶನ ಏನು ತೋರ್ಲೇ ಇಲ್ಲ. ಸೊ ಅವರ ಅಂಡರ್ ಅಲ್ಲಿ ಟೀಮ್ ಏನಿದೆ ಈ ಬಾರಿಯ T20 ವರ್ಲ್ಡ್ ಕಪ್ ಅನ್ನು ಸೋಲ್ತದೆ. ಅಂದ್ರೆ ಸೂಪರ್ 8 ಅಲ್ಲಿ ತಮ್ಮ ಒಂದು ಟೂರ್ನಮೆಂಟ್ ಅನ್ನು ಕೊನೆಗೊಳಿಸ್ತದೆ. ಸೊ ಒಂದ್ ರೀತಿಯಲ್ಲಿ ಸೋತಾಗ ಎಲ್ಲಾ ತರಹದ ಟೀಕೆಗಳು ಬರೋದು ಸಹಜವಾಗಿರ್ತವೆ. ಗೆದ್ದಾಗ ಎಲ್ಲವೂ ಜಯಕರವಾಗಿರ್ತದೆ, ಸೋತಾಗ ಹಾಗೇನೆ ಎಲ್ಲವೂ ಕೂಡ ನಕಾರಾತ್ಮಕ ಮಾತುಗಳೇ ಬರ್ತವೆ. ಸೊ ಅಂಥದ್ರಲ್ಲಿ ಇವರನ್ನು ಕೆಳಗಿಳಿಸುವಂತಹ ಕೆಲವೊಂದು ಮಾತುಗಳು ಕೇಳಿ ಬರ್ತಾ ಇತ್ತು. ಬಟ್ ಇವಾಗ PCB ಒಂದು ಕ್ಲಾರಿಫಿಕೇಶನ್ ಕೊಟ್ಟಿದೆ. ಸೊ ಮುಂದಿನ 2027ರ ODI ವರ್ಲ್ಡ್ ಕಪ್ಗೂ ಇವರೇ ಒಂದು ಕೋಚ್ ಆಗಿರ್ತಾರೆ ಅಂತ ಹೇಳಿದ್ದಾರೆ. ಅದೇ ರೀತಿ ಸಲ್ಮಾನ್ ಅಲಿ ಆಗ ಕ್ಯಾಪ್ಟನ್ ಆಗಿ ಮುಂದುವರಿತಾರೆ ಅಂತ ಹೇಳಿದ್ದಾರೆ. ಇದರಲ್ಲಿ 2 ಮಾತಿಲ್ಲ ಅಂತ PCB ಹೇಳಿದೆ. ಯಾಕಂದ್ರೆ ಇವರ ಒಂದು ವರ್ಕಿಂಗ್ ನ ಮೇಲೆ PCBಗೆ ಒಂದು ಆಸೆ ಹುಟ್ಟಿರ್ಬೋದು, ಮುಂದೆ ಒಳ್ಳೆ ಮಾಡ್ಬೋದು ಅಂತ ಟೀಮ್. ಆದ್ರಿಂದ ಈ ಒಂದು ಡಿಸಿಷನ್ ತಗೊಂಡಿದ್ದಾರೆ ಅನ್ಸುತ್ತೆ. ಸೊ ಬ್ಯಾಕ್ ಮಾಡಿದ್ದಾರೆ ಈ ಕೋಚ್ ಅನ್ನು. ಸೊ ನೋಡೋಣ ಮುಂದಿನ ದಿನಗಳಲ್ಲಿ ಪಾಕಿಸ್ತಾನ ಎಷ್ಟರ ಮಟ್ಟಿಗೆ ಪರ್ಫಾರ್ಮೆನ್ಸ್ ಕೊಡ್ತಾ ಇದೆ ಅನ್ನೋದು. ಸೊ ಓವರ್ ಆಲ್ ಏಷ್ಯಾ ಖಂಡದಲ್ಲಿ ನೋಡೋದಾದ್ರೆ ಕೇವಲ ನಮ್ಮ ಇಂಡಿಯಾ ಪರ್ಫಾರ್ಮೆನ್ಸ್ ಮಾಡ್ತಾ ಇದೆ ಬಿಟ್ರೆ
ಬೇರೆ ಯಾವ ಟೀಮ್ಗಳು ಕೂಡ ದೊಡ್ಡ ಸ್ಟೇಜ್ ನಲ್ಲಿ ಅಷ್ಟೊಂದು ಒಳ್ಳೆಯ ಪ್ರದರ್ಶನ ಕೊಡ್ತಾ ಇಲ್ಲ. ಸೊ ಯಾವ್ದಾದ್ರು ಒಂದು ಟೀಮ್ ತಕ್ಕ ಮಟ್ಟಿಗೆ ಪ್ರದರ್ಶನ ಕೊಟ್ರೆ ಒಳ್ಳೇದಿರುತ್ತೆ ಅನ್ನೋದು ನಮ್ಮ ಒಂದು ಆಸೆ ಆಗಿರ್ತದೆ. ಸಬ್ ಕಾಂಟಿನೆಂಟ್ ನವರಿಗೆ ಒಂದು ವ್ಯಾಲ್ಯೂ ಬರ್ತದೆ ಅಂತ ಹೇಳ್ಬೋದು. ಸೊ ಅದೇ ರೀತಿ ಒಂದು ಒಳ್ಳೆ ಪ್ರದರ್ಶನ ಕೊಡ್ಲಿ. ಬಟ್ ಭಾರತದ ಎದುರು ಮಾತ್ರ ಸೋತ್ರೆ ಒಳ್ಳೇದನ್ಸುತ್ತೆ ಅಲ್ವಾ? ಏನೇ ಇರಲಿ, ಕ್ರಿಕೆಟ್ ಅಂದಾಗ ಆಗು ಹೋಗುಗಳು ಆಗ್ತಾನೆ ಇರ್ತದೆ. ಸೊ ರೈವಲ್ರಿ ಅಂತೂ ಇದ್ದೇ ಇರ್ತದೆ. ಇಂಡಿಯಾ ಪಾಕಿಸ್ತಾನ ರೈವಲ್ರಿ ಇದ್ರೇನೆ ಚಂದ. ಸೊ ತಕ್ಕ ಮಟ್ಟಿಗೆ ಇದ್ರೇನೆ ಚಂದ ಅಂತ ಹೇಳ್ಬೋದು. ಸೊ ಇನ್ನು ನೆಕ್ಸ್ಟ್ ಅಪ್ಡೇಟ್ ನೋಡೋದಾದ್ರೆ ಇದು ಪಾಕಿಸ್ತಾನದ ಕುರಿತಾಗಿರ್ತದೆ. ಸೊ ಪಾಕಿಸ್ತಾನದ ಯಾವನೋ ಒಬ್ಬ ಪ್ಲೇಯರ್ ಇರಬಹುದು, ಕ್ಯಾಂಡಿಯಾ ಗೋಲ್ಡನ್ ಕ್ರೌನ್ ಹೋಟೆಲ್ ನ ಮಹಿಳಾ ಸಿಬ್ಬಂದಿ ಜೊತೆ ಅನುಚಿತ ವರ್ತನೆ ಮಾಡಿದ್ದಾರೆ ಅಂತ ಅಪ್ಡೇಟ್ ಬರ್ತಾ ಇದೆ. ಈ ಹೋಟೆಲ್ ನ ಆಡಳಿತ ಮಂಡಳಿ ಇದನ್ನು ಪರಿಗಣನೆ ತೆಗೆದುಕೊಂಡು ಇದನ್ನು ದೊಡ್ಡ ಮಟ್ಟಕ್ಕೆ ವಿಷಯ ಮಾಡುವುದಾಗಿ ಒಂದು ಹೇಳಿತ್ತು. ಆದ್ರೆ ಪಾಕಿಸ್ತಾನದ ಮ್ಯಾನೇಜ್ಮೆಂಟ್ ಏನಿದ್ದಾರೆ ಅವರ ಮುಂದೆ ಕ್ಷಮೆ ಕೇಳಿ ಇದನ್ನು ಅಲ್ಲಿಗೆ ಕೊನೆಗೊಳ್ಳುವಂತೆ ಮಾಡಿದ್ದಾರೆ ಅಂತ ಅಪ್ಡೇಟ್ ಬರ್ತಾ ಇದೆ. ಸೊ ಪಾಕಿಸ್ತಾನದ ವ್ಯವಸ್ಥಾಪಕ ನವೈದ್ ಚೀಮಾ ಏನಿದ್ದಾರೆ ಅವರು ಈ ಒಂದು ಪ್ರಕರಣವನ್ನು ಅಲ್ಲಿಗೆ ಬಿಟ್ಟು ಬಿಡುವಂತೆ ಕ್ಷಮೆ ಕೇಳಿದ್ದಾರೆ. ಸೊ ಅಷ್ಟೊಂದು ಏನ್ ನ್ಯೂಸ್ ಆಗಿಲ್ಲ, ಕೆಲವೊಂದು ಸುದ್ದಿ ಮಾಧ್ಯಮಗಳಲ್ಲಿ ಈ ಒಂದು ನ್ಯೂಸ್ ಹರಿದಾಡ್ತಾ ಇತ್ತು. ಪಾಕಿಸ್ತಾನದ ಒಬ್ಬ ಆಟಗಾರನಿಂದ ಈ ರೀತಿಯಾದಂತಹ ಅನುಚಿತ ವರ್ತನೆ ಆಗಿದೆ ಅಂತ ಹೇಳಲಾಗ್ತಿದೆ. ಅದು ಎಷ್ಟರ ಮಟ್ಟಿಗೆ ಸೀರಿಯಸ್ ಆಗಿದೆ ಅನ್ನೋದು ಕೂಡ ಇನ್ನು ಸರಿಯಾಗಿ ಮಾಹಿತಿ ಇಲ್ಲ. ಸದ್ಯದ ಮಟ್ಟಿಗೆ ಇಷ್ಟೊಂದು ಹೇಳಲಾಗ್ತಾ ಇದೆ, ಬಟ್ ಯಾವ ಆಟಗಾರ ಅಂತ ಇನ್ನು ಕೂಡ ಬಹಿರಂಗಪಡಿಸಿಲ್ಲ. ಸೊ ಸದ್ಯದ ಮಟ್ಟಿಗೆ ಈ ಒಂದು ಮ್ಯಾಟರ್ ಅನ್ನು ಅಲ್ಲಿಗೆ ಕ್ಲೋಸ್ ಮಾಡಿದ್ದಾರೆ. ಸೊ ಈ ಆಟಗಾರನಿಗೆ ದಂಡ ವಿಧಿಸಲಾಗಿದೆ ಅಂತ ಹೇಳಲಾಗ್ತಿದೆ. ಸೊ ಎಷ್ಟರ ಮಟ್ಟಿಗೆ ದಂಡ ವಿಧಿಸಿದ್ದಾರೆ ಅಥವಾ ಎಷ್ಟರ ಮಟ್ಟಿಗೆ ಈ ಒಂದು ಇನ್ಸಿಡೆಂಟ್ ನಡೆದಿದೆ ಅನ್ನೋದು ಕೂಡ ಗೊತ್ತಿಲ್ಲ. ಸೊ ಮಹಿಳಾ ಸಿಬ್ಬಂದಿ ಜೊತೆ ಅನುಚಿತ ವರ್ತನೆ ಅಂತ ಮಾತ್ರ ಹೇಳಿದ್ದಾರೆ. ಸೊ ಇದಿಷ್ಟು ಇವತ್ತಿನ ಕ್ರಿಕೆಟ್ ಅಪ್ಡೇಟ್ಗಳಾಗಿರ್ತವೆ. ಒಂದ್ ವೇಳೆ ನಿಮ್ಗೆ ಈ ಮಾಹಿತಿ ಇಷ್ಟವಾದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.